ಎಸ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಗಿದಷ್ಟು ಹೊಸ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಕೊಲೆ ಕೇಸ್ನಿಂದ ಎಸ್ಕೇಪ್ ಆಗುವುದಕ್ಕೆ 30 ಲಕ್ಷಕ್ಕೆ ಡೀಲ್ ಅನ್ನ ನೀಡಲಾಗಿತ್ತಂತೆ. ಮೂವರಿಗೆ 30 ಲಕ್ಷ ರೂಪಾಯಿ ನೀಡಿದ್ರಂತೆ ದರ್ಶನ್. ಜಸ್ಟ್ 30 ಲಕ್ಷ ರೂಪಾಯಿಗೆ ಮೃತದೇಹದ ವಿಲೇವಾರಿ ಡೀಲಿಂಗ್ ಅನ್ನ ಕುದುರಿಸಲಾಗಿತ್ತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ರೇಣುಕಾ ಸ್ವಾಮಿ ಮೃತದೇಹ ವಿಲೇವಾರಿ ಡೀಲ್ ನಡೆದಿದ್ದು ಜಸ್ಟ್ 30 ಲಕ್ಷಕ್ಕೆ. ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಮೃತದೇಹ ವಿಲೇವಾರಿ ಮಾಡಿದ ಟೀಮ್ ಬೇರೆನೇ ಆಗಿತ್ತ? ಹಾಗಾದ್ರೆ ಏನಾಗಿತ್ತು? ಯಾವ ಕಾರಣಕ್ಕಾಗಿ 30 ಲಕ್ಷ ದುಡ್ಡನ್ನ ಇಸ್ಕೊಂಡು ಮೃತದೇಹವನ್ನ ಮೋರಿಗೆ ಎಸೆಯುವುದಕ್ಕೆ ಮುಂದಾದ್ರು? ಹಾಗಾದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ದರ್ಶನ್ ಅಂಡ್ ಟೀಮ್ ಏನು ಪವಿತ್ರ ಗೌಡ ಎಲ್ಲರೂ ಸೇರ್ಕೊಂಡು ಒಂದು ಅಮಾಯಕ ಜೀವವನ್ನ ತೆಗೆದಿದ್ದಾರೆ ಎನ್ನುವಂಥ ಆರೋಪ ಭುಗಿಲೇಖನ. ಈ ಸಂದರ್ಭದಲ್ಲಿ ಸರೆಂಡರ್ ಆದಂತ 4 ಗ್ಯಾಂಗ್ನಿಂದ ಸ್ಫೋಟಕ ಹೇಳಿಕೆಯೊಂದು ರಿವೀಲ್ ಆಗಿದೆ. ಅದೇ, ಕೊಲೆಯಲ್ಲಿ ನಾವು ಭಾಗಿಯಾಗಿಲ್ಲ, ಬರೀ ಮೃತದೇಹವನ್ನ ವಿಲೇವಾರಿ ಮಾಡಿದ್ದೀವಿ ಅಂತ ಗ್ಯಾಂಗ್ ಪೊಲೀಸರ ವಿಚಾರಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ದರ್ಶನ್ ಗ್ಯಾಂಗ್ 30 ಲಕ್ಷಕ್ಕೆ ಮೃತದೇಹದ ವಿಲೇವಾರಿ ಡೀಲ್ ಅನ್ನ ಕುದುರಿಸಿಕೊಂಡಿತ್ತು ಅನ್ನೋದು ಕೂಡ ವಿಚಾರಣೆ ಸಂದರ್ಭದಲ್ಲಿ ರಿವೀಲ್ ಆಗಿದೆ. ಕೇವಲ ಡೀಲ್ ಮಾತ್ರ ಮಾಡಿದ್ದು, ಇನ್ನು ಹಣ ಪಡೆದಿರಲಿಲ್ಲ. ಇನ್ನು ಈ 4 ಶೆಡ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವರಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಹಣದ ಆಸೆಗಾಗಿ 4 ಮೃತದೇಹವನ್ನ ವಿಲೇವಾರಿ ಮಾಡಿದ್ದಾರೆ ಅಂತಲೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ. ಏನು ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಇವರೆಲ್ಲರೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಆರೋಪಿಗಳು. ಈಗಾಗಲೇ ಎಲ್ಲರನ್ನೂ ಕೂಡ ಬಂಧನ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಶವ ವಿಲೇವಾರಿ ಬಳಿಕ ಢವ ಶುರುವಾಗಿತ್ತು. ಅದಾದ ನಂತರ ದರ್ಶನ್ 4 ಸರೆಂಡರ್ ಆಗುವಂತೆ ಸೂಚನೆಯನ್ನು ಕೂಡ ನೀಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಫೈನಾನ್ಸ್ ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಗ್ಯಾಂಗ್ ಸರೆಂಡರ್ ಕೂಡ ಆಗಿತ್ತು. ಆದರೆ ಪ್ರತ್ಯಕ್ಷವಾಗಿ ವಿಚಾರಣೆ ಮಾಡಿದಾಗ ಒಬ್ಬೊಬ್ಬನಿಂದ ಒಂದೊಂದು ಹೇಳಿಕೆ ಬರ್ತಾ ಇತ್ತು. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಒಂದೊಂದು ಕಡೆ ಒಬ್ಬೊಬ್ಬನ ಕರ್ಕೊಂಡು ಹೋಗಿ ಹೇಳಿಕೆಯನ್ನ ತಗೊಳ್ತಾರೆ, ಒಬ್ಬೊಬ್ಬರು ನಂತರ ಉತ್ತರವನ್ನ ಕೊಟ್ಟಿರ್ತಾರೆ. ಆಗ ಪೊಲೀಸರಿಗೆ ಡೌಟ್ ಹೊಡೆಯುತ್ತೆ, ಎಲ್ಲೋ ಮಿಸ್ ಹೊಡಿತಾ ಇದೆ, ಇದು ಫೈನಾನ್ಷಿಯಲಿ ವ್ಯವಹಾರಕ್ಕೆ ಆದಂತಹ ಕೊಲೆ ಇಲ್ಲ, ಇದರಿಂದ ಏನೋ ನಿಗೂಢ ಇದೆ ಅಂತ ಪೊಲೀಸರು ಕೂಡ ಪತ್ತೆಯನ್ನ ಹಚ್ಚೋದಕ್ಕೆ ಮುಂದಾಗ್ತಾರೆ. ಕೊಲೆ ಆರೋಪ 30 ಲಕ್ಷಕ್ಕೆ ಡೀಲ್, ಕೊಲೆ ಮಾಡಿ ದರ್ಶನ್ ಟೀಮ್ ಸಿಕ್ಕಾಕಿಕೊಂಡಿದ್ದೆ ರಣ ರೋಚಕ. ರೇಣುಕಾ ಸ್ವಾಮಿ ಶವವನ್ನ ಎಸೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಡವಟ್ಟಾಗೋಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆಗೈದ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ತಂಡ ಅರೆಸ್ಟ್ ಆಗಿದೆ. ಈಗ ಅರೆಸ್ಟ್ ಆಗಿದ್ರು ಕೂಡ ಈ ಪ್ರಕರಣದಿಂದ ಪಾರಾಗೋದಕ್ಕೆ ದರ್ಶನ್ ಭಾರಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ. ಜಸ್ಟ್ ಬಿಕಾಸ್ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ. ಈ ಪ್ರಕರಣಕ್ಕೆ ಪ್ರಮುಖ ರೂವಾರಿನೇ ಪವಿತ್ರ ಗೌಡ. ಈಗಾಗಲೇ 13 ಜನರ ಬಂಧನ ಆಗಿದೆ, ಇನ್ನು 4 ಬಂಧನ ಆಗಬೇಕಾಗಿದೆ. ಈಗಾಗಲೇ ನಾಪತ್ತೆ ಆಗಿರುವ ಆರೋಪಿಗಳ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡಿ ಶವ ವಿಲೇವಾರಿ ಮಾಡಿ ಅದಾದ ನಂತರ 4 ಹಂತಕರು ಪರಾರಿ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿನೇ ದರ್ಶನ್ ಏನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೇನೆ ಹೋಗಿ ಸರೆಂಡರ್ ಆಗ್ಬಿಡಿ, ಫೈನಾನ್ಷಿಯಲ್ ವಿಷಯಕ್ಕಾಗಿ ಆತನನ್ನು ನಾವು ಕೊಲೆ ಮಾಡಿದ್ವಿ, ನಾವೇ ಬಂದು ಸರೆಂಡರ್ ಆಗ್ತಾ ಇದ್ದೀವಿ ಅಂತ ನಟ ದರ್ಶನ್ ಅವರೇ ಹೇಳಿದ್ರು. ಹಾಗಾಗಿ ನಾವು ಕೂಡ ಬಂದು ಸರೆಂಡರ್ ಆಗಿದ್ದೀವಿ ಅಂತ ವಿಚಾರಣೆ ಸಂದರ್ಭದಲ್ಲಿ 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗ ದರ್ಶನ್ ಅವರು ಸಿಕ್ಕಾಕೊಂಡಿರುವಂಥದ್ದು.
ಜೂನ್ 10ರಂದು ಮೂವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಶರಣಾಗಿ ನಾವು ಹಣಕಾಸು ವಿಚಾರಕ್ಕೆ ಕೊಲೆ ಮಾಡಿದ್ದೀವಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಕೊಲೆ ಮಾಡಿ ಶರಣಾದ ಹಿನ್ನೆಲೆಯಲ್ಲಿ ಅನುಮಾನಗೊಂಡಂತಹ ಪೊಲೀಸರು ಮೂವರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆಯನ್ನ ನಡೆಸಿ ಯಾರ ಮಾಹಿತಿ ಮೇರೆಗೆ ಬಂದು ಶರಣಾಗಿದ್ದೀರಿ ಅಂತಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಯಾರು ಹೇಳ್ಕೊಟ್ರು ನಿಮಗೆ ಬಂದು ಅರೆಸ್ಟ್ ಆಗೋದಕ್ಕೆ? ಇದರ ಹಿಂದೆ ಏನೇನೆಲ್ಲ ಷಡ್ಯಂತ್ರ ಅಡಗಿದೆ? ಈ ಕೊಲೆ ಮಾಡಿದ್ದು ನೀವೇನಾ ಅಥವಾ ದುಡ್ಡಿಗಾಗಿ ಕೊಲೆ ಮಾಡಿದ್ದೀರಾ? ಫೈನಾನ್ಸ್ ವ್ಯವಹಾರವನ್ನು ಯಾರು ಮಾಡಿದ್ರು? ಆತನಿಗೂ ನಿಮಗೂ ಏನು ಸಂಬಂಧ? ಆತನ ಮೂಲ ಯಾವುದು? ನಿಮ್ಮ ಮೂಲ ಯಾವುದು? ನೀವೆಲ್ಲಿ ವಾಸ ಮಾಡ್ತಾ ಇದ್ರಿ? ಆತ ಎಲ್ಲಿ ವಾಸ ಮಾಡ್ತಾ ಇದ್ದ? ನಿಮಗೂ ಆತನಿಗೂ ಹೆಂಗ್ ಲಿಂಕ್ ಬಂತು? ಕಾಲ್ ಡೀಟೇಲ್ಸ್ ಕೂಡ ಎಲ್ಲವನ್ನು ಕೂಡ ಟ್ರೇಸ್ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತೇನೆ ಅಪರಾಧಿಗಳು ತಬ್ಬಿಬ್ಬಾಗೋಗ್ಬಿಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಮೂವರು ಕೊಟ್ಟಂತಹ ಉತ್ತರವನ್ನ ಪೊಲೀಸರು ಕಲೆ ಹಾಕಿ ಮ್ಯಾಚ್ ಮಾಡ್ತಾರೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆವಾಗ ಪೊಲೀಸ್ ಶೈಲಿಯಲ್ಲಿ ಯಾವಾಗ ಬೆಂಡೆತ್ತುತ್ತಾರೋ ಒಬ್ಬೊಬ್ಬರದೇ ಹೆಸರು ವಾಚ ಬಂದಿದೆ. ಎಸ್, ಹೌದು, ಈ ಕೊಲೆಯನ್ನ ಮಾಡೋದಕ್ಕೆ ಸಾಥ್ ನೀಡಿದ್ದೆ ನಟ ದರ್ಶನ್ ಅವರು ಅಂತ ಬಾಯ್ ಬಿಡ್ತಾರೆ. ಅದಾದ ನಂತರ ನಟ ದರ್ಶನ್ ಅವರು ಮೈಸೂರಿನ ಹೋಟೆಲ್ನಲ್ಲಿ ಬಿಂದಾಸ್ ಆಗಿ ಜಿಮ್ ಮಾಡ್ತಾ ಇರ್ತಾರೆ. ಜಿಮ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಪೊಲೀಸರು ಸಿವಿಲ್ ಡ್ರೆಸ್ನಲ್ಲಿ ಹೋಗಿ ಅವರನ್ನ ಕರ್ಕೊಂಡ್ ಬರ್ತಾರೆ ಮೈಸೂರಿನಿಂದ ಬೆಂಗಳೂರಿಗೆ. ಅದಾದ ನಂತರ ದರ್ಶನ್ ಅವರನ್ನು ಕೂಡ ವಿಚಾರಣೆ ನಡೆಸಲಾಗುತ್ತೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ತಪ್ಪೊಪ್ಪಿಗೆಯನ್ನ ಒಪ್ಕೊಳ್ತಾರೆ. ಎಸ್, ಹೌದು, ನಾನು ಶೆಡ್ಗೆ ಹೋಗಿದ್ದು ನಿಜ, ಶೆಡ್ನಲ್ಲಿ ಇದ್ದಿದ್ದು ನಿಜ, ರೇಣುಕಾ ಸ್ವಾಮಿಗೆ 2 ಏಟು ಹೊಡೆದಿದ್ದು ನಿಜ, ಆದ್ರೆ ಸಾಯೋ ಹಾಗೆ ಹೊಡೆದಿಲ್ಲ. ಸಾಯೋ ಹಾಗೆ ನಾನು ಹೊಡೆದಿಲ್ಲ, 2 ಏಟು ಹೊಡೆದಿದ್ದೀನಿ, ಸತ್ಯ ಒಪ್ಕೊಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ನಾನು ಸಾಯೋ ಹಾಗೆ ಹೊಡೆದಿಲ್ಲ. ಅದಾದ ನಂತರ ಹುಡುಗರ ಹತ್ರ ರೇಣುಕಾ ಸ್ವಾಮಿಯನ್ನ ಬಿಟ್ಬಿಟ್ಟು ನಾನು ಆಚೆ ಬಂದೆ. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾಲ್ವರಿಗೆ ದರ್ಶನ್ 30 ಲಕ್ಷಕ್ಕೆ ಡೆವಿಲ್ ಡೀಲ್ ಅನ್ನ ನೀಡಿದ್ರು. ರೇಣುಕಾ ಸ್ವಾಮಿ ಶವ ವಿಲೇವಾರಿಗೆ ದರ್ಶನ್ ಮೆಗಾ ಪ್ಲಾನ್ ಅನ್ನ ಮಾಡಿರುವಂತದ್ದು. ಹಣ ಸತ್ತೋಗ್ಬಿಟ್ರಣ ಅಂತ ವಾಟ್ಸಪ್ ಕಾಲ್ 5ರಿಂದ 10 ಸರಿ ಫೋನ್ ಮಾಡಿ ದರ್ಶನ್ಗೆ ಟೆನ್ಷನ್ ಕೊಟ್ಬಿಟ್ರಂತೆ. ದರ್ಶನ್ ಅವರು ಕೂಡ ಹಣವನ್ನ ಎಲ್ಲಾದ್ರೂ ಬಿಸಾಡ್ರು ಅಂತ ಒಂದು